ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಇವಾಗ ಎಲ್ಲರಿಗೂ ಕುತೂಹಲ ಇರೋದು ಯಾರು ಮಿಡ್ ವೀಕ್ ಎಲಿಮಿನೇಟ್ ಆದ್ಲು ಅಂತ. ಎಷ್ಟೋ ಜನ ತುಂಬಾ ಪ್ರಶ್ನೆ ಕೇಳ್ತಿದ್ದಾರೆ. ಗೌತಮಿ ಅವ್ರು ಎಲಿಮಿನೇಟ್ ಆದ್ಲ, ಮಂಜು ಅವ್ರು ಎಲಿಮಿನೇಟ್ ಆದ್ಲ, ಮೋಕ್ಷಿತ್ ಅವ್ರು ಎಲಿಮಿನೇಟ್ ಆದ್ಲ. ಇವಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ನೋಡಿ ತುಂಬಾ ಜನ ಮೋಕ್ಷಿತ್ ಅವ್ರು ಎಲಿಮಿನೇಟ್ ಆದಂತೆಲ್ಲ ಕೇಳ್ತಿದ್ದಾರೆ. ಅದೆಲ್ಲದಕ್ಕೂ ಸ್ಪಷ್ಟನೆ ಕೊಡ್ತೀನಿ. ಪ್ರೋಮೋ ಕ್ಲೀನ್ ಆಗಿ ನೀವು ಅನಲೈಸ್ ಮಾಡಿದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಮತ್ತೆ ದಂಡರಾಜ್ ಅವರು ಮೋಸ ಮಾಡಲ್ಲ. ಲಾಸ್ಟ್ ಆಟದಲ್ಲಿ ಅವರು ನಾನು ಗ್ರೇ ಏರಿಯಾ ನೋಡ್ಕೊಂಡೆ, ಅಂದ್ರೆ ಮಿರರ್ ಅಲ್ಲಿ ನೋಡ್ಕೊಂಡು ನಾನು ಮಾಡಿದ್ದ ಟಾಸ್ಕ್ ಅಂತ ಅಂತಾರೆ. ಅದು ಗ್ರೇ ಏರಿಯಾನ, ಅಂದ್ರೆ ಮೋಸ ಆಯ್ತಾ? ಬಿಗ್ ಬಾಸ್ ಕಡೆಯಿಂದ ಏನಕ್ಕೆ ರೀಗೇಮ್ ಮಾಡಿಸ್ಲಿಲ್ಲ? ತ್ರಿವಿಕ್ರಮ್ ಅವರಿಗೆ ಇದು ಮೋಸ ಆಯ್ತಾ? ತುಂಬಾ ಪ್ರಶ್ನೆಗಳಿದಾವೆ. ಅದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, ನೋಡಿ ಆ ಲಾಸ್ಟ್ ಟಾಸ್ಕ್ ಅಲ್ಲಿ ನಿನ್ನೆ ದಂಡರಾಜ್ ಅವ್ರು ಆಡೋ ಟಾಸ್ಕ್ ಅಲ್ಲಿ ಅವರು ಏನಂತಾರೆ, ಅವರೇ ಹೇಳ್ತಾರೆ ನಾನು ಗ್ರೇ ಏರಿಯಾ ನೋಡ್ಕೊಂಡೆ, ಅಂದ್ರೆ ನಾನು ಮಿರರ್ ನೋಡ್ಕೊಂಡು ಮಾಡಿದ್ದ ಅನ್ನೋ ರೀತಿ ಅಂತಾರೆ. ಮತ್ತೆ ಅದನ್ನ ಏನಕ್ಕೆ ರೀಗೇಮ್ ಮಾಡಿಸ್ಲಿಲ್ಲ ಬಿಗ್ ಬಾಸ್? ತ್ರಿವಿಕ್ರಮ್ ಅವರಿಗೆ ರೀಗೇಮ್ ಮಾಡಿಸಿದ್ದು, ತ್ರಿವಿಕ್ರಮ್ ಅವ್ರು ಗೆದ್ದಾಗ. ಇದನ್ನ ಏನಕ್ಕೆ ಮಾಡಿಸ್ಲಿಲ್ಲ ಬಿಗ್ ಬಾಸ್ ಅಂತೆಲ್ಲ ಪ್ರಶ್ನೆ ಬರ್ತಿದೆ. ನನ್ನ ಪ್ರಕಾರ ಇದು ಶನಿವಾರ ಎಪಿಸೋಡ್ ಅಲ್ಲಿ ಪಕ್ಕ ಈ ಟಾಪಿಕ್ ಇದ್ದೇ ಇರುತ್ತೆ. ಸುದೀಪ್ ಸರ್ ಏನ್ ಮಾತಾಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಮತ್ತೆ ಹನುಮಂತಣ್ಣ ಅಲ್ಲಿ ದಂಡರಾಜ್ ಅವರಿಗೆ ಸಪೋರ್ಟ್ ಮಾಡ್ದ ಅಂತೆಲ್ಲ ಕೇಳ್ತಿದಾರೆ. ಅಂದ್ರೆ ಪಜಲ್ ಜೋಡಿಸುವಾಗ ಇಲ್ಲಿ ತಪ್ಪಿದೆ ನೋಡಿ ಅಂತ ಹನುಮಂತಣ್ಣ ತೋರಿಸುದು, ಪಜಲ್ ಎಲ್ಲಿ ರಾಂಗ್ ಇದೆ ಅದನ್ನ ತೋರಿಸಿದ್ದಾರೆ ಅಂತೆಲ್ಲ ಕಮೆಂಟ್ಸ್ ಬರ್ತಿದೆ. ಸುದೀಪ್ ಸರ್ ಇದು ಎಲ್ಲದಕ್ಕೂ ಸ್ಪಷ್ಟನೆ ಕೊಟ್ಟೆ ಕೊಡ್ತಾರೆ. ಏನಕ್ಕೆ ಬಿಗ್ ಬಾಸ್ ರೀಗೇಮ್ ಮಾಡಿಸ್ಲಿಲ್ಲ, ಆ ಗೇಮ್ ಅಲ್ಲಿ ಏನಕ್ಕೆ ರೀಗೇಮ್ ಮಾಡಿಸಿದ್ದು, ಪ್ರತಿಯೊಂದಕ್ಕೂ ಸ್ಪಷ್ಟನೆಗೆ ನಾವು ಕಾಯಲೇಬೇಕಾಗುತ್ತೆ ಶನಿವಾರದ ಎಪಿಸೋಡ್ ಅಲ್ಲಿ. ಆದ್ರೆ ನನಗೇನಪ್ಪಾ ಅನ್ಸಿದ್ದಂದ್ರೆ ಇದು 50% ಬಿಗ್ ಬಾಸ್ ಕಡೆಯಿಂದಾನೇ ಇದೆ. ಏನಕ್ಕಂದ್ರೆ ಅವರು ಟಾಸ್ಕ್ ಇಟ್ಟಿದ್ರಲ್ಲ, ಆ ಪ್ಲೇಸ್ ಅಲ್ಲಿ ಮಿರರ್ ಇತ್ತು, ಬೇರೆ ಕಡೆ ಇಡ್ಬೋದಿತ್ತು, ಆ ಕಡೆ ಸೈಡ್ ಆಪೋಸಿಟ್ ಸೈಡ್ ಅಲ್ಲಿ ಇಡ್ಬೋದಿತ್ತು. ಅದು ಅವ್ರು ಈ ಕಡೆ ಏನಕ್ಕೆ ಇಟ್ಟಿದ್ದು? ಇವಾಗ ಬಿಗ್ ಬಾಸ್ ಇಟ್ಟಿದ್ದು ತಪ್ಪು, ಇವರು ನೋಡಿ ಮಾಡಿರೋದು ತಪ್ಪು. ಅಂದ್ರೆ ನೀವು ಗೇಮ್ ಎಷ್ಟು ಆನೆಸ್ಟ್ ಆಗಿ ಆಡುದು ಅಂತ ಕೇಳಕ್ ಹೋದ್ರೆ ಅದು ಆನೆಸ್ಟ್ ಆಗಿ ಏನ್ ಆಡಿಲ್ಲ, ಅವರು ಆ ಕಡೆ ನೋಡ್ಕೊಂಡೇ ಆಡಿರೋದು. ಆದ್ರೆ ಬಿಗ್ ಬಾಸ್ ಏನಕ್ಕೆ ಅಲ್ಲೇ ನಡೆಸ್ಬೇಕಿತ್ತು ಗೇಮ್ನ, ಬೇರೆ ಕಡೆ ನಡೆಸ್ಬೋದಿತ್ತಲ್ಲ, ಏನಕ್ಕೆ ಆ ರೀತಿ ಮಾಡಿದ್ರು? ಅದೇ ಒಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ನೋಡೋಣ ಸುದೀಪ್ ಸರ್ ಏನ್ ಸ್ಪಷ್ಟನೆ ಕೊಡ್ತಾರೆ ಅಂತ. ಮತ್ತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರೋದು ಯಾರಪ್ಪ ಅಂತ ಅಂದ್ರೆ ಗೌತಮಿ ಅವರು. ಇದಂತೂ ಪಕ್ಕಾ ನ್ಯೂಸ್. ಏನಕ್ಕಂದ್ರೆ ನೀವು ಆ ಪ್ರೋಮೋ ಅನಲೈಸ್ ಮಾಡಿ, ಕ್ಲೀನ್ ಆಗಿ ಅನಲೈಸ್ ಮಾಡಿ. ಆ ಪ್ರೋಮೋದಲ್ಲಿ ಮೋಕ್ಷಿತ್ ಅವರು ನಿಂತಿರೋದು ಕಾಣ್ತಿಲ್ಲ, ಅಂದ್ರೆ ಯಾರೋ ಒಬ್ರು ಹೊರಗೆ ಹೋಗಿದ್ದಾರೆ. ಅವಾಗ ಅಲ್ಲಿ ಹೊರಗಡೆ ನಿಂತಿರೋದು ಮೋಕ್ಷಿತ್ ಅವ್ರು ನಿಂತಿರೋದು ಕಾಣ್ತಿಲ್ಲ ಅನ್ನೋ ಕಾರಣಕ್ಕೆ ಮೋಕ್ಷಿತ್ ಅವ್ರು ಎಲಿಮಿನೇಟ್ ಆದ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಅಂತೆಲ್ಲ ಸುದ್ದಿ ಹರಿದಾಡ್ತಿದೆ. ನೋಡಿ, ಮೋಕ್ಷಿತ್ ಅವ್ರು ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗಿಲ್ಲ. ಏನಕ್ಕಂದ್ರೆ ನೀವು ಆ ಪ್ರೋಮೋ ಅನಲೈಸ್ ಮಾಡಿದ್ರೆ ಮೋಕ್ಷಿತ್ ಅವ್ರ ರಿಯಾಕ್ಷನ್ ಅಂದ್ರೆ ಹಬ್ಬ ಸೇವ್ ಆಗ್ಬಿಟ್ಟೆ ಅನ್ನೋ ರೀತಿ ಇತ್ತು. ಭವ್ಯ ಅವ್ರದ್ದು ಅಷ್ಟೇ ಸೇವ್ ಆಗಿದ್ದಾರೆ. ಅಂದ್ರೆ ಇಲ್ಲಿ ಗೌತಮಿ ಅವರೇ ಮಿಡ್ ವೀಕ್ ಎಲಿಮಿನೇಟ್ ಆಗಿರೋದು. ಮತ್ತೆ ಅವ್ರ ರಿಯಾಕ್ಷನ್ ಕೂಡ ಅದೇ ರೀತಿ ಇತ್ತು, ಅಂದ್ರೆ ಆಶ್ಚರ್ಯವಾಗಿತ್ತು. ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಾರೆ ಅಂತ ಆ ಮಧ್ಯರಾತ್ರಿಯಲ್ಲಿ ಆ ತರ ಬಜರ್ ಹಾಕಿ ಹೊರ ಕರೆಸಿ ಎಲ್ಲರನ್ನು ಅಲ್ಲಿಂದ ಒಬ್ರು ಮಧ್ಯರಾತ್ರಿಯಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂದ್ರೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗಿ ಆಗುತ್ತೆ. ಮಿಡ್ ವೀಕ್ ಅಲ್ಲಿ ಮಧ್ಯರಾತ್ರಿಯಲ್ಲಿ ಎಲಿಮಿನೇಟ್ ಆಗ್ತಿದ್ದಾರೆ ಅಂದ್ರೆ ಆ ಕಂಟೆಸ್ಟೆಂಟ್ ಗೆ ಟಫ್ ಸಿಚುವೇಶನ್ ಇದ್ದೇ ಇರುತ್ತೆ. ಗೌತಮಿ ಅವರು ಹೊರಗೆ ಹೋಗಿದ್ದಾರೆ ಅಂತ ಪಕ್ಕ 100% ಅಪ್ಡೇಟ್ ಬರ್ತಿದೆ. ಗೌತಮಿ ಅವರೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಟ್ ಆಗಿರೋದು. ಮತ್ತೆ ಈ ವಾರಾಂತ್ಯದಲ್ಲಿ ರಜತ್ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ರಜತ್ ಅವರು. ಮಂಜಣ್ಣ ಮತ್ತೆ ದಂಡರಾಜ್ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಆಕ್ಚುಲಿ ಓಟ್ಸ್ ಪ್ರಕಾರ ನಿನ್ನೆ ರಾತ್ರಿ 11 ಗಂಟೆವರೆಗೂ ಅಷ್ಟೇ ಓಟ್ಸ್ ಕನ್ಸಿಡರ್ ಮಾಡಿದ್ದು. ಏನಕ್ಕಂದ್ರೆ ಅದು ಮಿಡ್ ವೀಕ್ ಎಲಿಮಿನೇಷನ್ ಗೆ. ಆದ್ರೆ ನೀವು ಸೋಮವಾರದಿಂದ ಏನ್ ಓಟ್ ಹಾಕಿದ್ದಲ್ಲ ರಾತ್ರಿ, ಅದ್ ಪ್ರತಿಯೊಂದು ಓಟು ಇನ್ನೂ ಅದ್ ಕೌಂಟ್ ಇದೆ. ಇವಾಗ ಮತ್ತೆ ಅದನ್ನ ವೋಟಿಂಗ್ ಲೈನ್ಸ್ ಓಪನ್ ಮಾಡ್ತಾರೆ ಇವತ್ತಿನ ಎಪಿಸೋಡ್ ಆದ್ಮೇಲೆ. ಅವಾಗ ನೀವು ವೋಟ್ ಮಾಡೋದಕ್ಕೆ ರೆಡಿ ಆಗಿ. ಏನಕ್ಕಂದ್ರೆ ನೀವು ಸೋಮವಾರದಿಂದ ಏನ್ ಓಟ್ಸ್ ಹಾಕಿದ್ರಲ್ಲ ಅದಕ್ಕೆ ಆಡ್ ಆಗ್ತಾ ಹೋಗುತ್ತೆ ಓಟ್ಸ್. ಪ್ರತಿಯೊಂದು ಓಟ್ ಕೂಡ ವ್ಯಾಲ್ಯೂ ಇದೆ. ನೀವು ಇಲ್ಲಿವರೆಗೂ ಹಾಕಿರೋ ಓಟ್ಸ್ ಏನು ವ್ಯರ್ಥ ಆಗಿಲ್ಲ. ಅಂದ್ರೆ ಮಿಡ್ ವೀಕ್ ನಾಮಿನೇಷನ್ ಮಾತ್ರ ಅಲ್ಲ, ಇಲ್ಲಿಂದ ನೀವ್ ಏನ್ ಹಾಕ್ತಿರಲ್ಲ ಅದು ಇಷ್ಟ ದಿನ ಹಾಕಿದ್ರಲ್ಲ, ಅಂದ್ರೆ ಈ ವಾರದ ಪೂರ್ತಿ ಓವರ್ ಆಲ್ ಓಟ್ಸ್ ಕೌಂಟ್ ಮಾಡಿ, ಈ ವಾರದ ಓವರ್ ಆಲ್ ಓಟ್ಸ್ ಕೌಂಟ್ ಮಾಡಿ ಈ ವಾರದಲ್ಲಿ ಒಬ್ರು ವಾರಾಂತ್ಯದಲ್ಲಿ ಎಲಿಮಿನೇಟ್ ಆಗ್ತಾರೆ. ಅಲ್ಲಿ ರಜತ್ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಅದೇ ಡೇಂಜರ್ ಝೋನ್ ಅಲ್ಲಿ ರಜತ್ ಅವರು, ಮಂಜಣ್ಣ ಮತ್ತೆ ದಂಡರಾಜಾಚಾರ್ ಅವರು ಇದ್ದಾರೆ. ಇವಾಗ ನಿನ್ನೆ ರಾತ್ರಿ 11 ಗಂಟೆವರೆಗೂ ನಡೆದಿರೋ ವೋಟಿಂಗ್ ಅಪ್ಡೇಟ್ ಪ್ರಕಾರ ಬರ್ತಿರೋದು ಇವ್ರು ಮೂವರೇ ಡೇಂಜರ್ ಝೋನ್ ಅಲ್ಲಿ ಇರ್ತಾರೆ ಈ ವಾರಾಂತ್ಯದಲ್ಲಿ ಎಲಿಮಿನೇಟ್ ಆಗೋಕೆ. ಈ ವಾರ ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗಿರೋದು ಗೌತಮಿ ಅವರು, ಯಾರು ಅಲ್ಲ. ಇದು ಪಕ್ಕ ಅಪ್ಡೇಟ್ ಬರ್ತಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ಗೌತಮಿ ಅವರು ಎಲಿಮಿನೇಟ್ ಆಗಿದ್ದು ನಿಮಗೆ ಏನ್ ಅನ್ಸ್ತಿದೆ? ಅವರೇ ಎಲಿಮಿನೇಟ್ ಆಗ್ಬೇಕಿತ್ತಾ, ಇಲ್ಲ ಬೇರೆ ಯಾರಾದ್ರೂ ಎಲಿಮಿನೇಟ್ ಆಗ್ಬೇಕಿತ್ತಾ? ಮಿಡ್ ವೀಕ್ ಅಲ್ಲಿ ವಾರಾಂತ್ಯದಲ್ಲಿ ಯಾರು ಎಲಿಮಿನೇಟ್ ಆಗ್ಬೇಕು, ನಿಮಗೆ ಏನ್ ಅನ್ಸ್ತಿದೆ ಅದನ್ನು ತಿಳಿಸಿ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ಊರು ಯಾವುದು, ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.